ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಡುಗೆ ಮನೆಗೆ ಯಾವಾಗ ಜಿರಳೆ ನುಗ್ಗುತ್ತೋ ಗೊತ್ತೇ ಆಗೋದಿಲ್ಲ. ಬಂದ ಒಂದು ಜಿರಳೆ 3 ಆಗುತ್ತೆ, 100 ಆಗೋಗುತ್ತೆ. ಅದರಿಂದ ಮುಕ್ತಿ ಬೇಕು ಅಂದರೆ ಸಿಂಪಲ್ ಆದಂಥ ಹೋಮ್ ರೆಮಿಡೀಸನ್ನು ಫಾಲೋ ಮಾಡೋದ್ರಿಂದ ನಾವು ಜಿರಳೆ ಕಾಟನ ತಪ್ಪಿಸ್ಕೋಬೋದು. ಅಡುಗೆ ಮನೆ ಅಂದರೆ ಆಹಾರ ತಯಾರಿ ಮಾಡೋ ಜಾಗ ಮಾತ್ರ ಅಲ್ಲ, ಇಡೀ ಮನೆಯವರ ಆರೋಗ್ಯ ಅನ್ನೋದು ಅಡುಗೆ ಮನೆಯಲ್ಲೇ ಇರುತ್ತೆ. ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಕಸ ಇದ್ರೂ ಕೂಡ ಜಿರಳೆ ಕಾಟ ಶುರು. ಈ ಜಿರಳೆ ಸದ್ದಿಲ್ದಲೆ ನಾನಾ ಕಾಯಿಲೆಗಳನ್ನು ಹರಡುತ್ತೆ. ಜಿರಳೆ ಆಹಾರವನ್ನ ವಿಷ ಮಾಡೋದಷ್ಟೇ ಅಲ್ಲ, ಟೈಫಾಯ್ಡು, ಅಲರ್ಜಿ ಅಂತ ಸಮಸ್ಯೆಯನ್ನ ಕೂಡ ತಂದೊಡ್ಡುತ್ತೆ. ಮಾರ್ಕೆಟ್ನಲ್ಲಿ ಜಿರಳೆಗಳ ಸ್ಪ್ರೇ ಅನ್ನೋದು ಸಾಕಷ್ಟು ಸಿಗುತ್ತವೆ, ಆದರೆ ಅವೆಲ್ಲ ಕೂಡ ಕೆಮಿಕಲ್ಸ್ ಇರೋದ್ರಿಂದ ಅವುಗಳನ್ನು ಯೂಸ್ ಮಾಡೋದು ತುಂಬ ಡೇಂಜರ್. ಸೊ ಆದ್ದರಿಂದ ನಾವು ಮನೆಯಲ್ಲಿ ನ್ಯಾಚುರಲ್ ಆಗಿ ಕಿಚನ್ ಐಟಮ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ಮನೆಯಿಂದ ಜಿರಳೆಗಳನ್ನು ಹೇಗೆ ಓಡಿಸೋದು ಅನ್ನುವಂಥ ಟಿಪ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಟಿಪ್ ನಂಬರ್ 1, ಅಡುಗೆ ಮನೆಯಲ್ಲಿರುವಂಥ ಲವಂಗಗಳನ್ನು ನಾವು ಆಹಾರಕ್ಕೆ ರುಚಿ ಹೆಚ್ಚಾಗೋದಕ್ಕೆ ಉಪಯೋಗಿಸ್ತೀವಲ್ವಾ, ಅದು ಆಹಾರದ ರುಚಿಯನ್ನು ಹೆಚ್ಚು ಮಾಡೋದಷ್ಟೇ ಅಲ್ಲ, ಜಿರಳೆಗಳನ್ನು ಕೂಡ ಹೊಡೆದೋಡಿಸುತ್ತೆ. ಅದೇಗೆ ಅಂದರೆ ಈ ಲವಂಗದ ಸ್ಮೆಲ್ ಅಂದರೆ ಜಿರಳೆಗಳಿಗೆ ಆಗೋದಿಲ್ಲ. ಆದ್ದರಿಂದ ನಾವು ಕಿಚನ್ನಿನ ಡ್ರಾಯರ್ಗಳಲ್ಲಿ, ಕ್ಯಾಬಿನೆಟ್ಗಳಲ್ಲಿ 8ರಿಂದ 10 ಲವಂಗಗಳನ್ನು ಇಟ್ಟಿದ್ದಾದರೆ ಅವುಗಳ ಸ್ಮೆಲ್ಗೆ ಜಿರಳೆಗಳು ಆ ಕಡೆ ಬರೋದೇ ಇಲ್ಲ. ಇನ್ನು ನೆಕ್ಸ್ಟ್ ಟಿಪ್ಪು, ಬೇಕಿಂಗ್ ಸೋಡಾನ ಜಿರಳೆ ತಿಂದ ತಕ್ಷಣ ಸತ್ತೋಗುತ್ತೆ. ಸೊ ನಾವು ಈ ಬೇಕಿಂಗ್ ಸೋಡಾನ ಹಾಗೆ ಸಕ್ಕರೆಯನ್ನು ಪುಡಿ ಮಾಡಿ ಅವೆರಡನ್ನು ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಅವೆರಡನ್ನು ಮಿಕ್ಸ್ ಮಾಡಿ ಕಿಚನ್ನಿನ ಮೂಲೆಗಳಲ್ಲಿ, ಸಿಂಕ್ನ ಕೆಳಗಡೆ, ಕ್ಯಾಬಿನೆಟ್ಗಳ ಹಿಂದೆ ಹಾಕೋದ್ರಿಂದ ಸಕ್ಕರೆ ಸ್ಮೆಲ್ಗೆ ಜಿರಳೆ ಅಲ್ಲಿಗೆ ಬರುತ್ತೆ, ಬೇಕಿಂಗ್ ಸೋಡಾನ ತಿಂದು ಸತ್ತೋಗುತ್ತೆ. ಟಿಪ್ ನಂಬರ್ 3, ಬೇವಿನೆಣ್ಣೆ. ನಾವು ಬೇವಿನೆಣ್ಣೆನ ನೀರಿನಲ್ಲಿ ಬೆರೆಸಿ ಅದನ್ನು ಜಿರಳೆಗಳು ಓಡಾಡೋ ಜಾಗದಲ್ಲಿ ಸ್ಪ್ರೇ ಮಾಡಿದ್ದಾದರೆ ಆ ಬೇವಿನೆಣ್ಣೆಯ ಸ್ಮೆಲ್ಗೆ, ಆ ಕಹಿ ಸ್ಮೆಲ್ಗೆ ಜಿರಳೆ ಆ ಕಡೆ ಸುಳಿಯೋದೇ ಇಲ್ಲ. ಇನ್ನು ಟಿಪ್ ನಂಬರ್ 4, ನಾವು ವಿನೇಗರನ್ನು ಅಷ್ಟೇ ಕ್ವಾಂಟಿಟಿಯಲ್ಲಿ ವಾಟರನ್ನು ಎರಡನ್ನ ಮಿಕ್ಸ್ ಮಾಡಿ ಸ್ಪ್ರೇ ಬಾಟಲಲ್ಲಿ ಹಾಕಿ ಅದರಿಂದ ನಾವು ಕಿಚನ್ ಕ್ಯಾಬಿನ್ನು, ಗ್ಯಾಸ್ ಸ್ಟವ್, ಸಿಂಕ್ ಎಲ್ಲ ಕಡೆ ಕ್ಲೀನ್ ಮಾಡೋದ್ರಿಂದ ವಿನೇಗರ್ ಸ್ಮೆಲ್ಗೆ ಜಿರಳೆ ಅನ್ನೋದು ಆ ಕಡೆ ಸುಳಿಯೋದು ಇಲ್ಲ. ಇನ್ನು ನೆಕ್ಸ್ಟ್ ಟಿಪ್ಪು, ನಾವು ಮನೆ ಒರೆಸೋ ನೀರಲ್ಲಿ ನಿಂಬೆ ರಸನ ಹಾಕಿ ಒರೆಸೋದ್ರಿಂದ ಕೂಡ ಜಿರಳೆ ಆ ಕಡೆ ಓಡಾಡೋದೇ ಇಲ್ಲ. ನಿಂಬೆಹಣ್ಣಲ್ಲಿರುವಂಥ ಸಿಟ್ರಸ್ ಸ್ಮೆಲ್ಗೆ ಜಿರಳೆಗಳಿಗೆ ಅಲರ್ಜಿ. ಸೊ ಆ ಸಿಟ್ರಸ್ ಸ್ಮೆಲ್ಗೆ ಜಿರಳೆಗಳು ಅಲ್ಲಿಂದ ಓಡೋಗುತ್ತವೆ. ಸೊ ಈ ರೀತಿಯಾದಂತಹ ನ್ಯಾಚುರಲ್ ಆದಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಜಿರಳೆಗಳನ್ನು ಮನೆಯಿಂದ ಸಿಂಪಲ್ ಆಗಿ ಓಡಿಸ್ಬೋದು. ಓಕೆ, ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಗೆ ಯೂಸ್ಫುಲ್ ಆಯಿತಾ ಇಲ್ವಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.